ಗೆಟ್ ಪದದ ಪ್ರಮುಖ ಅರ್ಥಗಳು ಮತ್ತು ಉದಾಹರಣೆಗಳು. ಗೆಟ್ ಪದದ ಪ್ರಮುಖ ಅರ್ಥಗಳು ಮತ್ತು ಉದಾಹರಣೆಗಳು. ಈ ಗೆಟ್ ಎನ್ನುವ ಪದಕ್ಕೆ ಇಂಗ್ಲೀಷ್ನಲ್ಲಿ ಅನೇಕ ಅರ್ಥಗಳಿವೆ. ಅವುಗಳನ್ನು ನಾವು ಒಂದೊಂದಾಗಿಯೇ ಕಲಿಯೋಣ. ಮೊದಲನೇದಾಗಿ ಗೆಟ್ ಅಂದರೆ ಪಡೆದುಕೊಳ್ಳು, ಸಿಗು. ಪಡೆದುಕೊಳ್ಳು, ಸಿಗು. ನನಗೆ ನಿನ್ನೆ ಒಂದು ಪ್ರಶಸ್ತಿ ಸಿಕ್ಕಿತು. ಐ ಗಾಟ್ ಆ್ಯನ್ ಅವಾರ್ಡ್ ಎಸ್ಟರ್ಡೇ. ಐ ಗಾಟ್ ಆ್ಯನ್ ಅವಾರ್ಡ್ ಎಸ್ಟರ್ಡೇ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೋ. ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮ್. ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮ್. ಎರಡನೇ ಅರ್ಥ ಅರ್ಥ ಮಾಡಿಕೊಳ್ಳು. ಅರ್ಥ ಮಾಡಿಕೊಳ್ಳು, ಟು ಅಂಡರ್ಸ್ಟ್ಯಾಂಡ್. ನನಗೆ ನಿನ್ನ ಮಾತು ಅರ್ಥವಾಯಿತು. ಐ ಗಾಟ್ ಯುವರ್ ಪಾಯಿಂಟ್. ಐ ಗಾಟ್ ಯುವರ್ ಪಾಯಿಂಟ್. ಅವನಿಗೆ ಆ ಕತೆ ಅರ್ಥವಾಗಲಿಲ್ಲ. ಹೀ ಡಿಡಂಟ್ ಗೆಟ್ ದ ಸ್ಟೋರಿ. ಹೀ ಡಿಡಂಟ್ ಗೆಟ್ ದ ಸ್ಟೋರಿ. ಮೂರನೇ ಅರ್ಥ ತಲುಪು, ರೀಚ್ ಅಥವಾ ಅರೈವ್. ನೀನು ಕಚೇರಿಗೆ ಯಾವಾಗ ತಲುಪುತ್ತೀಯಾ? ವೆನ್ ವಿಲ್ ಯು ಗೆಟ್ ಟು ದಿ ಆಫೀಸ್? ವೆನ್ ವಿಲ್ ಯು ಗೆಟ್ ಟು ದಿ ಆಫೀಸ್. ನಾವು ಸಮಯಕ್ಕೆ ಸರಿಯಾಗಿ ಊರು ತಲುಪಿದೆವು. ವಿ ಗಾಟ್ ಟು ದ ಟೌನ್ ಆನ್ ಟೈಮ್. ವಿ ಗಾಟ್ ಟು ದ ಟೌನ್ ಆನ್ ಟೈಮ್. ನಾಲ್ಕನೇ ಅರ್ಥ ಬದಲಾಗು, ಸ್ಥಿತಿ ಬದಲಾವಣೆ. ಈಗ ಕತ್ತಲಾಗುತ್ತಿದೆ. ಇಟ್ ಈಸ್ ಗೆಟಿಂಗ್ ಡಾರ್ಕ್ ನೌ. ಇಟ್ ಈಸ್ ಗೆಟಿಂಗ್ ಡಾರ್ಕ್ ನೌ. ಬೇಗ ಸಿದ್ಧರಾಗಿ, ತಡವಾಗುತ್ತಿದೆ. ಗೆಟ್ ರೆಡಿ ಕ್ವಿಕ್ಲಿ. ಇಟ್ ಈಸ್ ಗೆಟಿಂಗ್ ಲೇಟ್. ಗೆಟ್ ರೆಡಿ ಕ್ವಿಕ್ಲಿ. ಇಟ್ ಈಸ್ ಗೆಟಿಂಗ್ ಲೇಟ್. ಐದನೇ ಅರ್ಥ ಖರೀದಿ ಮಾಡು, ಕೊಂಡು ತರು. ನಾನು ಹೊಸ ಕಾರು ಖರೀದಿಸಿದೆ. ಐ ಗಾಟ್ ಅ ನ್ಯೂ ಕಾರ್. ಐ ಗಾಟ್ ಅ ನ್ಯೂ ಕಾರ್. ಬರುವಾಗ ಸ್ವಲ್ಪ ಹಾಲು ತರಬಹುದೇ? ಕ್ಯಾನ್ ಯು ಗೆಟ್ ಸಮ್ ಮಿಲ್ಕ್ ವೈಲ್ ಕಮಿಂಗ್? ಕ್ಯಾನ್ ಯು ಗೆಟ್ ಸಮ್ ಮಿಲ್ಕ್ ವೈಲ್ ಕಮಿಂಗ್. ಆರನೇ ಅರ್ಥ ಕಾಯಿಲೆ ಬರುವುದು. ಕಾಯಿಲೆ ಬರುವುದು. ಮಳೆಯಲ್ಲಿ ನೆನೆಯಬೇಡ, ನಿನಗೆ ನೆಗಡಿ ಹಿಡಿಯುತ್ತದೆ. ಡೋಂಟ್ ಡ್ರೆಂಚ್ ಇನ್ ರೈನ್, ಯು ವಿಲ್ ಗೆಟ್ ಅ ಕೋಲ್ಡ್. ಡೋಂಟ್ ಡ್ರೆಂಚ್ ಇನ್ ರೈನ್, ಯು ವಿಲ್ ಗೆಟ್ ಅ ಕೋಲ್ಡ್. ಅವನಿಗೆ ಜ್ವರ ಬಂದಿದೆ. ಹಿ ಹ್ಯಾಸ್ ಗಾಟ್ ಅ ಫೀವರ್. ಹಿ ಹ್ಯಾಸ್ ಗಾಟ್ ಅ ಫೀವರ್. ಏಳನೇ ಅರ್ಥ ಫಲ ಅಥವಾ ಶಿಕ್ಷೆ ಸಿಗುವುದು. ಫಲ ಅಥವಾ ಶಿಕ್ಷೆ ಸಿಗುವುದು. ತಪ್ಪು ಮಾಡಿದರೆ ಶಿಕ್ಷೆ ಸಿಗುತ್ತದೆ. ಇಫ್ ಯು ಡೂ ರಾಂಗ್, ಯು ವಿಲ್ ಗೆಟ್ ಪನಿಷ್ಡ್. ಇಫ್ ಯು ಡೂ ರಾಂಗ್, ಯು ವಿಲ್ ಗೆಟ್ ಪನಿಷ್ಡ್. ಅವಳ ಒಳ್ಳೆಯ ಕೆಲಸಕ್ಕೆ ಬಡ್ತಿ ಸಿಕ್ಕಿತು. ಶಿ ಗಾಟ್ ಅ ಪ್ರಮೋಷನ್ ಫಾರ್ ಹರ್ ಗುಡ್ ವರ್ಕ್. ಶಿ ಗಾಟ್ ಅ ಪ್ರಮೋಷನ್ ಫಾರ್ ಹರ್ ಗುಡ್ ವರ್ಕ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು. ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ಲಿ ಮಾತಾಡಬೇಕು. ಇಂಗ್ಲೀಷ್ನಲ್ಲಿ ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಇಂಗ್ಲೀಷ್ ಮಾತಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು. ಹಾಗಾದರೆ ಏನು ಮಾಡಬೇಕು? ನನಗೆ ವಾಟ್ಸಪ್ ಮಾಡಿ ತಿಳಿಸಿ. ನಾನು ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಿ. ಆ ಕೋರ್ಸಿಗೆ ಜಾಸ್ತಿ ಫೀ ಇಲ್ಲ. ಬರೀ ₹599, 599 ಮಾತ್ರ. ಅದನ್ನು ನೀವು ನನಗೆ UPI ಮೂಲಕ ಕಳಿಸಿದರೆ, ನೀವು ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.